ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಶಿಕ್ಷಕನನ್ನ ಥಳಿಸಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕನಿಗೆ ಥಳಿಸಿದ ಮುಸ್ಲಿಮರ ವಿರುದ್ಧ ರೊಚ್ಚಿಗೆದ್ದ ಹಿಂದೂ ಸಂಘಟನೆ. ಹಿಂದೂ ಸಂಘಟನೆ ಈಗ ರೊಚ್ಚಿಗೆದ್ದಿರೋದು. ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯ ದೂರು ನೀಡದಿದ್ದರೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಜನರ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಈ ಮೂಲಕ ಸವಣೂರು ಶಾಂತಿ ಕದಡಿದ್ದಕ್ಕೆ ಹಿಂದೂ ಸಂಘಟನೆ ಕೆರಳಿರುವುದು. ದೌರ್ಜನ್ಯ ಹಾಗೂ ಹಲ್ಲೆ ಖಂಡಿಸಿ ಸವಣೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. 4 ದಿನಗಳ ಹಿಂದೆ ಹಾವೇರಿಯ ಸವಣೂರಿನಲ್ಲಿ ನಡೆದಿದ್ದಂಥ ಘಟನೆ ಅದು. ಶಿಕ್ಷಕ ಜಗದೀಶ್ಗೆ ಥಳಿಸಿ ಚಪ್ಪಲಿ ಹಾಕಿ ಮೆರವಣಿಗೆಯನ್ನ ಕೂಡ ಮಾಡಿದ್ರು. ಶಾಲೆ ಶಿಕ್ಷಕರ ನಡುವೆ ವೈಮನಸ್ಸು ಹಿನ್ನೆಲೆ ಘಟನೆ ನಡೆದಿರುವಂಥ ಶಂಕೆ ಇದೆ. ಸದ್ಯ ತನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಶಿಕ್ಷಕ ದೂರನ್ನ ಕೊಟ್ಟಿದ್ದಾರೆ. ಶಿಕ್ಷಕನ ದೂರು ಹಿನ್ನೆಲೆ 22 ಮಂದಿ ವಿರುದ್ಧ FIR ಕೂಡ ದಾಖಲಾಗಿದೆ. ನೋಡಿ, ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಈ ಶಿಕ್ಷಕ ಅಂತ ಹೇಳಿ ಒಂದಿಷ್ಟು ಜನ ಅನ್ಯ ಕೋಮಿನ ಜನ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅವ್ರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅವರ ಕೊರಳಿಗೆ ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಆ ಮೆರವಣಿಗೆ ಮಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಬಟ್ಟೆ ಎಲ್ಲ ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿ ಅದಾದ ನಂತರ ಈಗ ಶಿಕ್ಷಕನಿಗೆ ಥಳಿಸಿದ ಮುಸ್ಲಿಮರ ವಿರುದ್ಧವಾಗಿ ಹಿಂದೂ ಸಂಘಟನೆ ರೊಚ್ಚಿಗೆದ್ದು ಬಿಟ್ಟಿದೆ. ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರನ್ನೇ ಕೊಟ್ಟಿಲ್ಲ, ಆದರೂ ಕೂಡ ಹಲ್ಲೆ ಮಾಡಿದ್ದಾರೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಜನರ ಭಾವನೆಗೆ ಧಕ್ಕೆ ತರೋದಕ್ಕೆ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳ ಆರೋಪ. ಈ ಮೂಲಕ ಸವಣೂರು ಶಾಂತಿ ಕದಡಿದ್ದಕ್ಕೆ ಹಿಂದೂ ಸಂಘಟನೆ ಕೆರಳಿಬಿಟ್ಟಿದೆ. ದೌರ್ಜನ್ಯ ಹಾಗೂ ಹಲ್ಲೆ ಖಂಡಿಸಿ ಸವಣೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ. 4 ದಿನಗಳ ಹಿಂದೆ ಹಾವೇರಿಯ ಸವಣೂರಿನಲ್ಲಿ ನಡೆದಿದ್ದಂಥ ಘಟನೆ ಇದು. ಶಿಕ್ಷಕ ಜಗದೀಶ್ಗೆ ಥಳಿಸಿ ಚಪ್ಪಲಿ ಹಾಕಿ ಮೆರವಣಿಗೆಯನ್ನು ಮಾಡಿದ್ರು. ರೋಡ್ನಲ್ಲಿ ಮೆರವಣಿಗೆ ಮಾಡಿದ್ರು.